ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಶ್ರೀರಕ್ಷಾ ಹಾಸನ ಜಿಲ್ಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ವಿಷಯವನ್ನು ತನಗೆ ತಿಳಿದಿರುವ ಹಾಗೆ ಬೋಧಿಸುತ್ತಿರುವ ಶಿಕ್ಷಕಿ ಅವಳೇ ಶ್ರೀರಕ್ಷಾ. ಮೇಡಮ್, ನಾವು ನಮ್ಮ ಜೀವನವನ್ನು ಹೇಗೆ ಸುಧಾರಿಸಿಕೊಳ್ಳಬೇಕು ಅಂತ ಕೇಳುತ್ತಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು. ಅದಕ್ಕೆ ಶ್ರೀ, ಜೀವನ ಅನ್ನುವುದು ನಿಂತ ನೀರಲ್ಲ, ಅದು ಯಾವಾಗಲೂ ನದಿಯ ಹಾಗೆ ಹರಿಯುತ್ತಾ ಇರುತ್ತದೆ. ಜೀವನವನ್ನು ನೀವು ಕುಡಿಯುವ ಕಾಫಿಗೆ ಹೋಲಿಸಿಕೊಳ್ಳಿ. ಕಾಫಿ ಕುಡಿಯಲು ನಮಗೆ ಕಪ್ಪುಗಳ ಅವಶ್ಯಕತೆ ಇದೆ. ನಮ್ಮಲ್ಲಿ ಬೇರೆ ಬೇರೆ ತರಹದ ಕಪ್ಪುಗಳು ಇವೆ. ಆದರೆ ನಮಗೆ ಬೇಕಾಗಿರುವುದು ಕಾಫಿಯನ್ನು ಕುಡಿಯಲು ಒಂದು ಕಪ್ಪು ಮಾತ್ರ. ಅದು ಬೆಲೆ ಬಾಳುವಂತಹ ಕಪ್ಪಾದರೂ ಸರಿಯೇ ಅಥವಾ ಕಡಿಮೆ ಬೆಲೆ ಬಾಳುವಂತಹ ಕಪ್ಪಾದರೂ ಸರಿಯೇ, ನಾವು ಯಾವುದೇ ಕಾಫಿ ಕಪ್ಪಿಗೆ ಕಾಫಿಯನ್ನು ಹಾಕಿಕೊಂಡು ಕುಡಿದಾಗ ಅದರ ಬಣ್ಣ ಮತ್ತು ರುಚಿ ಬದಲಾಗುವುದಿಲ್ಲ. ಅದೇ ರೀತಿ ಜೀವನ ಅನ್ನುವ ಕಾಫಿಯನ್ನು ಆಸ್ವಾದಿಸುತ್ತಾ ಸಂತೋಷದಿಂದ ಅದರ ರುಚಿಯನ್ನು ಸವಿಯಬೇಕು. ಸಿಹಿ ಕವಿ ಜೀವನದ ಎರಡು ಮುಖಗಳು. ನೀವೆಲ್ಲರೂ ವಿದ್ಯಾರ್ಥಿಗಳು. ನಿಮಗೆ ಶಿಕ್ಷಣವೇ ಪ್ರಾಮುಖ್ಯತೆ. ನಿಮ್ಮ ಶಿಕ್ಷಣ ನಿಮ್ಮ ಜೀವನವನ್ನು ಉತ್ತಮಗೊಳಿಸುವಲ್ಲಿ ಯಶಸ್ವಿಯಾಗುತ್ತದೆ ಅಂತ ತನಗೆ ತಿಳಿದ ವಿಚಾರಗಳನ್ನು ಹೇಳಿದ್ದಾಳೆ ಶ್ರೀರಕ್ಷಾ. ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ, ಸೂಪರ್ ಮೇಡಮ್, ನಿಮ್ಮ ಹೆಸರು ಕೂಡ ಶ್ರೀರಕ್ಷಾ, ಹಾಗೆ ನಮ್ಮೆಲ್ಲರಿಗೂ ನೀವೇ ಶ್ರೀರಕ್ಷೆಯಾಗಿರುವಿರಿ ಅಂತ ಎಲ್ಲ ವಿದ್ಯಾರ್ಥಿಗಳು ಶ್ರೀರಕ್ಷಾಗೆ ಹೇಳುತ್ತಾರೆ. ಅವರಿಗೆ ಒಂದಷ್ಟು ಪಾಠವನ್ನು ಮುಗಿಸಿ ತರಗತಿಯಿಂದ ಹೊರಗೆ ಬರುತ್ತಾಳೆ ಶ್ರೀರಕ್ಷಾ. ಹಾ ಶ್ರೀರಕ್ಷಾ, ತರಗತಿ ಮುಗಿಯಿತಾ ಎಂದಳು ಅವಳ ಸ್ನೇಹಿತೆ ಮತ್ತು ಶಿಕ್ಷಕಿ ಬಿಂದು. ಹೌದು, ಈಗಷ್ಟೇ ಮುಗಿಯಿತು. ನಿಮ್ಮದು ತರಗತಿ ಮುಗಿಯಿತಾ ಕೇಳುತ್ತಾಳೆ ಶ್ರೀರಕ್ಷಾ. ಇಲ್ಲ, ಇನ್ನೂ ಒಂದು ತರಗತಿ ಇದೆ, ಹೋಗಬೇಕು ಅಂತ ಹೇಳುತ್ತಾಳೆ ಬಿಂದು. ಶಾಲೆಯ ಮುಖ್ಯೋಪಾಧ್ಯಾಯರು ಅಲ್ಲಿಗೆ ಬರುತ್ತಾರೆ. ಅವರೇ ದೀಪಕ್. ಶ್ರೀರಕ್ಷಾ ಮೇಡಮ್, ನಮ್ಮ ಶಾಲೆಗೆ ಶಿಕ್ಷಕರ ಕೊರತೆ ಇದೆ ಅಂತ ನೀವು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ರಿ. ನೀವು ಬರೆದ ಪತ್ರಕ್ಕೆ ನಮಗೆ ಉತ್ತರ ಬಂದಿದೆ. ಆದಷ್ಟು ಬೇಗ ಈ ಶಾಲೆಗೆ ಇನ್ನೊಬ್ಬ ಶಿಕ್ಷಕನನ್ನು ಕಳುಹಿಸಿಕೊಡುವುದಾಗಿ ಅವರಿಂದ ನಮಗೆ ಉತ್ತರ ಬಂದಿದೆ ಅಂತ ಖುಷಿಯಿಂದ ಹೇಳುತ್ತಾರೆ ದೀಪಕ್. ಇದನ್ನು ಕೇಳಿದ ಶ್ರೀರಕ್ಷಾ ಮತ್ತು ಬಿಂದು ಇಬ್ಬರು ಸಂತೋಷದಿಂದ ನಗುತ್ತಾರೆ. ಹೌದು, ಇದು ಹಾಸನ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಇರುವ ಪ್ರಾಥಮಿಕ ಶಾಲೆ. ಇಲ್ಲಿ ಸುಮಾರು 200 ಮಕ್ಕಳು ಇದ್ದಾರೆ. ಆ 200 ಮಕ್ಕಳಿಗೆ ಅಲ್ಲಿ ಇರುವುದು 3 ಜನ ಶಿಕ್ಷಕರು ಮಾತ್ರ. ಅದು ಮುಖ್ಯೋಪಾಧ್ಯಾಯರನ್ನು ಹೊರತುಪಡಿಸಿ. ಇನ್ನು ಉಳಿದವರು ಶಿಕ್ಷಕರು 3. ಶ್ರೀರಕ್ಷಾ ಕನ್ನಡ ವಿಷಯವನ್ನು ಬೋಧಿಸಿದರೆ ಬಿಂದು ಸಮಾಜ ಮತ್ತು ವಿಜ್ಞಾನ ವಿಷಯವನ್ನು ಬೋಧಿಸುತ್ತಾಳೆ. ಅವರ ಜೊತೆಯಲ್ಲಿ ಇರುವ ಇನ್ನೊಬ್ಬ ಶಿಕ್ಷಕನೆಂದರೆ ಅವರೇ ಸಾಧಕ್, ಆಂಗ್ಲ ಭಾಷೆಯ ಶಿಕ್ಷಕ. ಶಿಕ್ಷಕರ ಕೊರತೆ ಇರುವುದರಿಂದ ಶ್ರೀರಕ್ಷಾ ಕನ್ನಡ ಮತ್ತು ಗಣಿತ ವಿಷಯವನ್ನು ಎರಡನ್ನೂ ಬೋಧಿಸುತ್ತಿದ್ದಾಳೆ. ಇನ್ನು ತೃತೀಯ ಭಾಷೆಯಾದ ಹಿಂದಿಯನ್ನು ಆ ಶಾಲೆಯ ಮುಖ್ಯೋಪಾಧ್ಯಾಯರಾದ ದೀಪಕ್ ಅವರು ಬೋಧಿಸುತ್ತಾರೆ. ಇದನ್ನು ತಿಳಿದ ಶ್ರೀರಕ್ಷಾ, ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ತಿಳಿದು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಶಾಲೆಗೆ ಶಿಕ್ಷಕರನ್ನು ಕಳುಹಿಸಿಕೊಡುವಂತೆ ಮನವಿ ಪತ್ರವನ್ನು ಬರೆದಿದ್ದಳು. ಅದರಿಂದ ಇಂದು ಉತ್ತರ ಬಂದಿದೆ. ಸಾಧಕ್, ತುಂಬ ಸಂತೋಷ ಸರ್. ಒಬ್ಬೊಬ್ಬ ಶಿಕ್ಷಕರು 2 ವಿಷಯವನ್ನು ಬೋಧಿಸುವುದು ತುಂಬ ಕಷ್ಟ. ಒಂದು ವಿಷಯಕ್ಕೆ ಒಬ್ಬ ಶಿಕ್ಷಕರು ಇದ್ದರೆ ಆಗ ಮಕ್ಕಳಲ್ಲಿ ಕಲಿಕೆಯ ಪ್ರಮಾಣ ಹೆಚ್ಚಾಗುತ್ತದೆ. ಇದರಿಂದ ಶಿಕ್ಷಕರ ಶ್ರಮವೂ ಸಹ ಕಡಿಮೆಯಾಗುತ್ತದೆ ಅಂತ ಹೇಳುತ್ತಾನೆ. ಸೋಮವಾರದಿಂದಲೇ ಹೊಸ ಶಿಕ್ಷಕರು ಬರುತ್ತಾರೆ. ಆಮೇಲೆ ಯಾರು ಯಾವ ವಿಷಯವನ್ನು ಬೋಧಿಸಬೇಕು ಎಂಬುದನ್ನು ನಿರ್ಧಾರ ಮಾಡೋಣ ಎಂದರು ದೀಪಕ್. ಸಂಜೆ ಶ್ರೀರಕ್ಷಾ ಮತ್ತು ಬಿಂದು ಇಬ್ಬರು ತಮ್ಮ ಮನೆಗೆ ಹೊರಟಿದ್ದಾರೆ. ಅವರು ಇರುವುದು ಅದೇ ಊರಿನಲ್ಲಿ. ಅದು ಒಂದು ಚಿಕ್ಕ ಗ್ರಾಮ. ಜನಸಂಖ್ಯೆ ಪ್ರಮಾಣ ಕಡಿಮೆ ಇದೆ. ಬಿಂದು ಅದೇ ಊರಿನವಳು. ಅವಳು ಸಹ ಶಿಕ್ಷಕಿಯಾಗಿ ಅದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳಿಗೆ ಅಮ್ಮ, ಅಪ್ಪ, ಒಬ್ಬ ತಮ್ಮ ಇದ್ದಾನೆ. ಅವರು ಇನ್ನೂ ಓದುತ್ತಿದ್ದಾನೆ. ಇನ್ನು ಅವಳ ಅಪ್ಪ ದೊಡ್ಡ ಕುಡುಕ. ಮನೆಯ ಎಲ್ಲ ಜವಾಬ್ದಾರಿ ಬಿಂದುಳದೆ. ಶ್ರೀರಕ್ಷಾ ಇವಳೇ ಈ ಕಥೆಯ ನಾಯಕಿ. ಸದ್ಯಕ್ಕೆ ಶ್ರೀರಕ್ಷಾ ಒಬ್ಬಳೇ ಈ ಊರಿನಲ್ಲಿ ಇದ್ದಾಳೆ. ಅದು ಒಂದು ಬಾಡಿಗೆ ಮನೆ ಮಾಡಿಕೊಂಡು. ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಅವಳು ಬೆಳೆದಿದ್ದು ಅನಾಥ ಆಶ್ರಮದಲ್ಲಿ. ತಾನು ಚೆನ್ನಾಗಿ ಇಷ್ಟಪಟ್ಟು ಓದಿ ಆರಿಸಿಕೊಂಡ ಕೆಲಸವಿದ್ದು. ಊರಿನ ಜನರಿಗೆ ಇವಳು ಅಂದರೆ ಒಂದು ರೀತಿಯ ಪ್ರೀತಿ, ಗೌರವ.
ಹೆಸರಿಗೆ ತಕ್ಕನಾಗಿಯೇ ಇವಳು ಎಲ್ಲರಿಗೂ ರಕ್ಷದಾಯಕಳು. ಶಾಲೆಯಲ್ಲಿ ತನ್ನ ಕೆಲಸ ಮುಗಿದ ಮೇಲೆ ಮನೆಗೆ ಬರುತ್ತಾಳೆ. ಮನೆಯ ಒಂದಷ್ಟು ಕೆಲಸ ಮುಗಿಸಿ ಒಂದಷ್ಟು ಮಕ್ಕಳಿಗೆ ಉಚಿತವಾಗಿ ಮನೆಪಾಠ ಮಾಡುತ್ತಾಳೆ. ಈ ಹಳ್ಳಿಯಲ್ಲಿ ಒಂದು ದೊಡ್ಡದಾದ ಬಂಗಲೆ ಇದೆ. ಆದರೆ ಆ ಬಂಗಲೆಯಲ್ಲಿ ಯಾರೂ ವಾಸವಿಲ್ಲ. ಆ ಬಂಗಲೆಯನ್ನು ನೋಡಿಕೊಳ್ಳಲು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಆ ಬಂಗಲೆಯನ್ನು ಶುಚಿ ಮಾಡಲು ಕೆಲಸಗಾರರು. ಆದರೆ ಆ ಬಂಗಲೆಯ ಯಜಮಾನರನ್ನು ಎಂದಿಗೂ ಸಹ ನೋಡಿಲ್ಲ. ಅವರೆಲ್ಲರೂ ಬೆಂಗಳೂರಿನಲ್ಲಿ ಇದ್ದಾರೆ. ವರ್ಷಕ್ಕೆ ಒಂದು ಸಲ ಊರಿನಲ್ಲಿ ಹಬ್ಬ ನಡೆಯುತ್ತದೆ. ಆಗ ಇಲ್ಲಿಗೆ ಬಂದು ಒಂದಷ್ಟು ದಿನ ಇದ್ದು ಮತ್ತೆ ವಾಪಸ್ಸು ಹೋಗಿಬಿಡುತ್ತಾರೆ. ಊರಿನವರಿಗೂ ಈ ಬಂಗಲೆಯವರಿಗೂ ಅಷ್ಟು ಪರಿಚಯವಿಲ್ಲ. ಊರಿನಲ್ಲಿ ಯಾರೇ ಕೇಳಿದರೂ ಈ ಬಂಗಲೆ ಬಗ್ಗೆ ತಮಗೆ ಏನೂ ಗೊತ್ತಿಲ್ಲ ಎನ್ನುವ ಉತ್ತರವನ್ನೇ ಕೊಡುತ್ತಾರೆ. ಶ್ರೀರಕ್ಷಾ ದಿನ ಸ್ಕೂಲಿಗೆ ಹೋಗುವಾಗ ಈ ಬಂಗಲೆಯ ದಾರಿಯಲ್ಲಿ ಹೋಗಬೇಕು. ಈ ಬಂಗಲೆ ನೋಡಿದಾಗ ಇದು ಒಂದು ಚಿಕ್ಕ ಅರಮನೆಯೇ ಅನಿಸುತ್ತದೆ. ಆದರೆ ಈ ಅರಮನೆಯಲ್ಲಿ ವಾಸ ಮಾಡಲು ರಾಜಾರಾಣಿಯೇ ಇಲ್ಲ ಅನ್ನುವುದೇ ವಿಪರ್ಯಾಸ. ಶ್ರೀರಕ್ಷಾ ಮನೆಗೆ ಬಂದ ಮೇಲೆ ಎಂದಿನಂತೆ ತನ್ನ ಕೆಲಸ ಮುಗಿಸಿ ಮಕ್ಕಳಿಗೆ ಮನೆ ಪಾಠ ಹೇಳಿಕೊಡಲು ಕೂರುತ್ತಾಳೆ. ಬೆಂಗಳೂರಿನ ಒಂದು ಮನೆಯಲ್ಲಿ ಚರ್ಚೆ ನಡೆಯುತ್ತಿದೆ. ಆ ಮನೆಯ ಮುದ್ದು ಮಗನ ವಿಷಯದ ಬಗ್ಗೆ. ಎಷ್ಟು ಸಲ ಹೇಳಿದ್ದೇನೆ, ನಮಗೆ ದೇವರು ಚೆನ್ನಾಗಿ ಎಲ್ಲವನ್ನೂ ಕೊಟ್ಟಿದ್ದಾನೆ. ನನ್ನದೇ ಆದ ಒಂದು ಸ್ವಂತ ಕಂಪನಿ ಇದೆ. ಅದನ್ನು ನೋಡಿಕೊಂಡು ನಮ್ಮ ಕೆಲಸವನ್ನು ನೀನು ಕಡಿಮೆ ಮಾಡುತ್ತೀಯಾ ಅಂತ ಅಂದುಕೊಂಡಿದ್ದೆ. ನೀನು ನೋಡಿದ್ರೆ ನನಗೆ ಇದ್ಯಾವುದೂ ಬೇಡ, ನಾನು ಹಳ್ಳಿಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಹಳ್ಳಿಯಲ್ಲಿ ಹೋಗಿ ಏನು ಕೆಲಸ ಮಾಡ್ತೀಯಾ ಅಂತ ಕೇಳುತ್ತಿದ್ದಾರೆ ನಾಯಕನ ತಂದೆ ಚಂದ್ರ. ಅದಕ್ಕೆ ಉತ್ತರ ಕೊಡುತ್ತಿದ್ದಾನೆ ನಾಯಕ ಮಧು. ನೋಡಿಯಪ್ಪ, ನನಗೆ ಮೊದಲಿನಿಂದಲೂ ಹಳ್ಳಿನೇ ಇಷ್ಟ. ನಾನು ಅಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೇಗಿದ್ದರೂ ಊರಿನಲ್ಲಿ ನಮ್ಮದೊಂದು ಬಂಗಲೆ ಇದೆ, ಅಲ್ಲಿ ನಾನೇ ಇರ್ತೀನಿ. ಅದಕ್ಕೆ ಚಂದ್ರ, ಸರಿ, ಅಲ್ಲಿ ನೀನು ಏನು ಕೆಲಸ ಮಾಡುತ್ತೀಯ ಅದನ್ನು ಹೇಳು. ಆಗ ಮಧು, ಅಪ್ಪ, ನಿಮ್ಮ ಮಗ ಒಬ್ಬ ಪೊಲೀಸ್ ಅನ್ನೋದನ್ನು ಮರಿಬೇಡಿ. ನಾನೇ ಖುದ್ದಾಗಿ ಐಆರ್ ಆಫೀಸರ್ ಹತ್ರ ಮಾತಾಡಿ ನಮ್ಮ ಊರಿಗೆ ನನ್ನನ್ನು ವರ್ಗಾವಣೆ ಮಾಡುವಂತೆ ಕೇಳಿಕೊಂಡಿದ್ದೆ. ಈಗ ಅದು ಯಶಸ್ವಿಯಾಗಿದೆ. ನಿಮಗೆ ಗೊತ್ತಿಲ್ಲ ಅಪ್ಪ, ಆ ಊರಿನಲ್ಲಿ ಏನೇನೋ ಘಟನೆಗಳು ನಡೆಯುತ್ತಾ ಇದೆ ಅಂತ ನನಗೆ ವಿಷಯ ತಿಳಿದು ಬಂದಿದೆ. ಇದರ ಬಗ್ಗೆ ನಮ್ಮ ಸರ್ ನನಗೆ ರೆಫರ್ ಮಾಡಿದಾಗ ಬೇರೆ ಯಾರೋ ಹೋಗುವುದರ ಬದಲಾಗಿ ನಾನೇ ಹೋದರೆ ಸರಿ ಹೋಗುತ್ತದೆ ಅಂತ ನಿರ್ಧಾರ ಮಾಡಿದೆ. ಸರಿ, ಹೋಗ್ಲಿ, ಮದುವೆನಾದರೂ ಮಾಡಿಕೊಂಡು ಹೆಂಡ್ತಿನಾದರೂ ಜೊತೆಯಲ್ಲಿ ಕರ್ಕೊಂಡು ಹೋಗುವ. ಅಪ್ಪ, ನನಗೆ ಈಗಲೇ ಮದುವೆ ಇಷ್ಟ ಇಲ್ಲ. ಇನ್ನೂ 1-2 ವರ್ಷ ಕಳೆಯಲಿ, ಆಮೇಲೆ ನೀವು ಹೇಳಿದ ಹಾಗೆ ನಾನು ಮದುವೆ ಆಗ್ತೀನಿ. ಈಗ ನಾನು ನಮ್ಮ ಊರಿಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಿ. ಅದು ನಿಮ್ಮ ಊರಪ್ಪ ಅಂತ ಹೇಳಿದಾಗ ಚಂದ್ರರವರ ಕಣ್ಣಿನಲ್ಲಿ ಕಣ್ಣೀರು ಬರುತ್ತದೆ. ಹೌದಪ್ಪ, ಅದು ನಾನು ಬೆಳೆದ ಊರೇ. ಆದರೆ ನಮ್ಮವರು ಅಂತ ಆ ಊರಿನಲ್ಲಿ ಯಾರೂ ಇಲ್ಲ. ಎಲ್ಲರನ್ನೂ ಕಳೆದುಕೊಂಡ ಮೇಲೆ ನಾನು ಇಲ್ಲಿಗೆ ಬಂದಿದ್ದು. ಆಗ ನೀನು 2 ವರ್ಷದ ಮಗು. ಪ್ರತಿ ವರ್ಷ ಊರಿನಲ್ಲಿ ಹಬ್ಬ ನಡೆದಾಗ ಮಾತ್ರವೇ ನಾನು ನೀನು ಹೋಗಿ ಸ್ವಲ್ಪ ದಿನ ಇದ್ದು ಬರುತ್ತಾ ಇದ್ದಿದ್ದು. ನೀನು ಓದುವುದಕ್ಕೆ ದೆಹಲಿಗೆ ಹೋದೆ, ನಾನೊಬ್ಬನೇ ಅಲ್ಲಿಗೆ ಹೋಗಿ ಬರುತ್ತಿದ್ದೆ. ನಿನ್ನ ಅಮ್ಮನಿಗೆ ಹಳ್ಳಿ ಎಂದರೆ ಇಷ್ಟ. ಯಾವಾಗಲೂ ನಾವು ಹಳ್ಳಿಯಲ್ಲಿ ಒಂದು ಬಂಗಲೆ ಕಟ್ಟಿಸಿಕೊಂಡು ಇರಬೇಕು ಅಂತ ಆಸೆ ಪಡುತ್ತಾ ಇದ್ದಳು. ಅದಕ್ಕಾಗಿ ಅವಳ ಹೆಸರಿನಲ್ಲಿ ಆ ಬಂಗಲೆ ಕಟ್ಟಿಸಿದ್ದು ಅಂತ ಹೇಳಿ ಕಣ್ಣೀರು ಹಾಕುತ್ತಾರೆ. ಅಪ್ಪ, ಏನಿದು, ಚಿಕ್ಕ ಮಕ್ಕಳ ಹಾಗೆ ಅಳುತ್ತಾ ಇದ್ದೀರಾ? ಪ್ಲೀಸ್, ನನ್ನನ್ನು ನಗುಮುಖದಿಂದ ನನ್ನ ಕೆಲಸ ಮಾಡಲು ಅಲ್ಲಿಗೆ ಕಳುಹಿಸಿಕೊಡಿ ಅಂತ ಮಗು ಥರ ಬೇಡಿದಾಗ ಚಂದ್ರ ನಗುಮುಖದಿಂದಲೇ ಒಪ್ಪಿಗೆ ಕೊಡುತ್ತಾರೆ. ಮಾರನೆಯ ದಿನವೇ ಮಧು ಹೊರಟಿದ್ದಾನೆ ಶ್ರೀರಕ್ಷಾ ಇರುವ ಊರಿಗೆ. ಆದರೆ ಮಧು ಪೊಲೀಸ್ ಎನ್ನುವುದು ಊರಿನ ಯಾರಿಗೂ ತಿಳಿಯದ ವಿಷಯ. ಆ ಬಂಗಲೆಯ ಯಜಮಾನ ಅನ್ನುವುದಷ್ಟೇ ಗೊತ್ತು. ಬಿಂದು, ಬಾ ಒಳಗೆ. ಏನು, ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ ಅಂತ ಕೇಳುತ್ತಾಳೆ ಶ್ರೀರಕ್ಷಾ. ಹೌದು, ಅದು ನಾನು ನಿನಗೆ ಒಂದು ವಿಷಯ ಹೇಳಬೇಕು ಅಂತಾಳೆ ಬಿಂದು. ವಿಷಯನಾ? ಏನು ಅಂತಾಳೆ ಶ್ರೀರಕ್ಷಾ. ಅದೇ ಶ್ರೀ, ಈಗ 3 ತಿಂಗಳಿನಿಂದ ನಮ್ಮ ಊರಿನ 2 ಹೆಣ್ಣು ಮಕ್ಕಳು ಕಾಣೆ ಆಗಿದ್ರಲ್ವಾ? ಆಗ ನೀನೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೆ. ಆದರೆ ಅವರು ಇದರ ಬಗ್ಗೆ ಏನೂ ವಿಚಾರಿಸದೆ ಸುಮ್ಮನೆ ಆಗಿದ್ರು. ಮತ್ತೆ ನೀನು ಹೋಗಿ ಕೇಳಿದಾಗ ಅವರು ಏನು ಹೇಳಿದ್ರು ಅಂತಾಳೆ ಬಿಂದು. ಛೇ, ಅವತ್ತು ಎಷ್ಟು ಕೆಟ್ಟದಾಗಿ ಮಾತನಾಡಿದ್ರು ಗೊತ್ತಾ? ಪಾಪ, ಆ ಹುಡುಗಿಯರ ಅಪ್ಪ ಅಮ್ಮ ಎಷ್ಟು ಅಳ್ತಾ ಇದ್ರು ಗೊತ್ತಾ? ಹುಡುಗಿಯರ 2 ಸರಿ ಇಲ್ಲ, ಯಾರನ್ನೋ ಪ್ರೀತಿ ಮಾಡಿ ಓಡಿ ಹೋಗಿರಬೇಕು ಅಂತ ಹೇಳಿದ್ರು. ಆಗ ನನಗೆ ಎಷ್ಟು ಕೋಪ ಬಂತು ಗೊತ್ತಾ?
ನಿಮ್ಮಂಥವರು ಬೀದಿಯಲ್ಲಿ ಭಿಕ್ಷೆ ಬೇಡೋದಕ್ಕೆ ಲಾಯಕ್ಕು ಅಂತ ಬೈದು ಅಲ್ಲಿಂದ ಬಂದು ಬಿಟ್ಟಿದ್ದೆ ಅಂತಾಳೆ ಶ್ರೀರಕ್ಷಾ. ನಿನ್ನೆ ನಾನು ಅಮ್ಮನ ಜೊತೆಗೆ ಸಿಟಿಗೆ ಹೋಗಿದ್ದೆ. ಆಗ ಆ ಪೊಲೀಸ್ ನನಗೆ ಸಿಕ್ಕಿದ್ದ. ನೀನು ನಿನ್ನ ಗೆಳತಿಯಿಂದ ನಾನು ನನ್ನ ಕೆಲಸ ಕಳ್ಕೊಂಡಿದ್ದೀನಿ. ನಿನ್ನ ಗೆಳತಿಗೆ ಹೋಗಿ ಹೇಳು, ನಾನವಳನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದ ಗೊತ್ತಾ. ಅವನು ನನ್ನ ಏನು ಮಾಡೋದಕ್ಕೆ ಆಗಲ್ಲ. ಅದ್ಬಿಡು, ಅವನ ಕೆಲಸ ಹೀಗೆ ಹೋಯಿತು, ಅದೇ ನನಗೆ ಅನುಮಾನ ಅಂತಾಳೆ ಶ್ರೀರಕ್ಷಾ. ನನಗೂ ಅಷ್ಟೇ ಅದೇ ಅನುಮಾನ. ಆದರೆ ನಾಳೆಯಿಂದ ಯಾರೋ ಇನ್ನೊಬ್ರು ಪೊಲೀಸು ಅವರ ಜಾಗಕ್ಕೆ ಬರ್ತಾ ಇದ್ದಾರಂತೆ ಅಂತ ಹೇಳುತ್ತಾಳೆ ಬಿಂದು. ಹೌದಾ, ಸರಿ ನೋಡೋಣ ಇವರು ಹೇಗೆ ಇವರ ಕೆಲಸವನ್ನ ನಿರ್ವಹಿಸುತ್ತಾರೆ ಅಂತ. ಶ್ರೀ, ಇವತ್ತು ಸಂಡೇ ಅಲ್ವಾ, ಬಾ ಇವತ್ತು ನಮ್ಮ ಊರಿನಲ್ಲಿ ಆ ಬೆಟ್ಟ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಸರಿ ಹೋಗೋಣ ಅಂತ ಹೇಳುತ್ತಾಳೆ ಶ್ರೀರಕ್ಷಾ. ಅವತ್ತು ಶ್ರೀರಕ್ಷಾ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ಬೈಯುವುದನ್ನು ಇನ್ನೊಬ್ಬ ಪೇದೆ ಅದನ್ನು ವಿಡಿಯೋ ಮಾಡಿಕೊಂಡಿರುತ್ತಾನೆ. ಅದನ್ನು ಐಆರ್ ಆಫೀಸರ್ಗೆ ತೋರಿಸುತ್ತಾನೆ. ಯಾಕೆ ಅಂದರೆ ಆ ಪೊಲೀಸ್ ದಬ್ಬಾಳಿಕೆಯನ್ನು ಕಣ್ಣಾರೆ ಕಂಡಿರುತ್ತಾರೆ ಅಲ್ಲಿನ ಸಿಬ್ಬಂದಿಗಳು. ಯಾರೇ ಕಂಪ್ಲೇಂಟ್ ಕೊಡಕ್ಕೆ ಬಂದರೂ ಅವರಿಗೆ ಅವಮಾನ ಮಾಡಿ ಕಳುಹಿಸುವುದು, ಅವರ ದೂರುಗಳನ್ನು ಸರಿಯಾಗಿ ಪರಿಶೀಲಿಸದೆ ಅದನ್ನು ಅರ್ಧಕ್ಕೆ ಕೈಬಿಡುವುದು, ಈ ರೀತಿಯಾಗಿ ನಡೆದುಕೊಳ್ಳುತ್ತಿದ್ದ. ಅದನ್ನು ಹೈಯರ್ ಆಫೀಸರ್ಗೆ ತೋರಿಸಿದ ಮೇಲೆ ಅವರು ಅವನನ್ನು ಕೆಲಸದಿಂದ ತೆಗೆದುಹಾಕಿರುತ್ತಾರೆ. ಶ್ರೀರಕ್ಷಾ ಮತ್ತು ಬಿಂದು ದಾರಿಯಲ್ಲಿ ನಡೆದು ಹೋಗುತ್ತಿದ್ದಾರೆ. ಅವರು ಹೋಗುವಾಗ ಅದೇ ದಾರಿಯಲ್ಲಿ ಆ ಬಂಗಲೆ. ಅದನ್ನು ನೋಡಿದ ಬಿಂದು, ಈ ಬಂಗಲೆ ಎಷ್ಟು ದೊಡ್ಡದಾಗಿದೆ ನೋಡು, ಎಷ್ಟೋ ಸಲ ಇದರ ಒಳಗೆ ಹೋಗಿ ನೋಡಬೇಕು ಅಂತ ಅಂದ್ಕೊಳ್ತೀನಿ. ಆದರೆ ಆ ಸೆಕ್ಯೂರಿಟಿ ಗಾರ್ಡ್ ಒಳಗೆ ಬಿಡುವುದೇ ಇಲ್ಲ ಅಂತಾನೆ, ಕೊಬ್ಬು ಅವನಿಗೆ. ಶ್ರೀರಕ್ಷಾ ನಗುತ್ತಾ, ಆ ರೀತಿ ಬೇರೆಯವರ ಮನೆಗೆ ಹೋಗೋದು ತಪ್ಪು. ಅದು ಅಲ್ಲದೆ ಅವರು ಶ್ರೀಮಂತರು. ಈ ರೀತಿ ನೀನು ಕೇಳಿದೆ ಅಂತ ನಿನ್ನನ್ನು ಒಳಗೆ ಬಿಟ್ಟರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಏನಾಗಬೇಕು, ನೀನೇ ಯೋಚಿಸು ಎನ್ನುತ್ತಾಳೆ ಶ್ರೀರಕ್ಷಾ. ಅದೇ ಸಮಯಕ್ಕೆ ಮೇಲಿನ ಮಹಡಿಯ ಬಾಲ್ಕನಿಯಲ್ಲಿ ನಿಂತಿದ್ದಾನೆ ಮಧು. ಅವನನ್ನು ನೋಡಿದ ಬಿಂದು, ಅಲ್ಲಿ ನೋಡು ಶ್ರೀರಕ್ಷಾ, ಅವರೇ ಈ ಮನೆಯ ಓನರ್. ನಾನು ಮೊದಲು 1-2 ಸಲ ನೋಡಿದ್ದೆ, ಆದರೆ ಅವರು ಬರ್ತಾ ಇದ್ದದ್ದು ವರ್ಷಕ್ಕೆ 1 ಸಲ ಮಾತ್ರ, ಅದು ಊರಿನ ಹಬ್ಬ ಇದ್ದಾಗ. ಈಗ ಊರಿನ ಹಬ್ಬ ಇಲ್ಲ, ಆದರೂ ಬಂದಿದ್ದಾರೆ, ಏನೋ ಇರಬೇಕು ಅಂತ ಹೇಳುತ್ತಾಳೆ ಬಿಂದು. ಆಗ ಶ್ರೀರಕ್ಷಾ, ಅವರ ಮನೆ ಅವರಿಷ್ಟ, ಅವರು ಯಾವಾಗಲಾದರೂ ಬರಲಿ ಯಾವಾಗಲಾದರೂ ಹೋಗಲಿ, ನಿನಗ್ಯಾಕೆ, ಸುಮ್ಮನೆ ಬಾ ಅಂತ ಹೇಳುತ್ತಾಳೆ ಶ್ರೀರಕ್ಷಾ. ಬಿಂದು ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೋಗಿ, ಈ ಮನೆಯ ಓನರ್ ಬಂದಿದ್ದಾರಾ? ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್, ಹೌದು, ಬೆಳಗ್ಗೆ ಅಷ್ಟೇ ಬಂದರು, ಅಲ್ಲಿ ನಿಂತಿದ್ದಾರಲ್ಲ ಅವರೇ ಅಂತ ತೋರಿಸುತ್ತಾನೆ ಮಧು ಕಡೆಗೆ. ಆಗ ಬಿಂದು, ಸರಿ, ಈಗಲಾದರೂ ಈ ಮನೆ ನೋಡಬಹುದಾ ನಾನು? ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್, ಇಲ್ಲ, ಸಾಧ್ಯ ಇಲ್ಲ, ಸರ್ ಬೈತಾರೆ ನನ್ನನ್ನು ಅಷ್ಟೇ, ಹೋಗಿ ಇಲ್ಲಿಂದ ಅಂತ ಹೇಳುತ್ತಾನೆ. ಏನಯ್ಯ ನೀನು, ಏನೋ ಈ ಬಂಗ್ಲೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಒಂದ್ಸಲ ನೋಡೋಣ ಅಂತ ಆಸೆ ಪಟ್ಟರೆ ಈ ರೀತಿ ಮಾತಾಡ್ತೀಯಾ ಅಂತ ಜೋರಾಗಿ ಮಾತನಾಡುತ್ತಿದ್ದಾಳೆ ಬಿಂದು. ಬಿಂದು, ಸಾಕ್ ಬಾರೆ, ಅವ್ರು ಹೇಳ್ತಾ ಇದ್ದಾರೆ ತಾನೇ ಒಳಗೆ ಬಿಡೋದಿಕ್ಕೆ ಆಗಲ್ಲ ಅಂತ, ಮತ್ತ್ಯಾಕೆ ನೀನು ಇಷ್ಟು ಹಠ ಮಾಡುತ್ತೀಯ ಅಂತ ಹೇಳುತ್ತಾಳೆ. ಪೆಚ್ಚುಮರೆ ಹೊತ್ತುಕೊಂಡು ಶ್ರೀರಕ್ಷಾಳ ಜೊತೆ ಹೋಗುತ್ತಾಳೆ ಬಿಂದು. ದೂರದಲ್ಲಿ ನಿಂತು ಮಧು ದೃಶ್ಯವನ್ನು ನೋಡುತ್ತಾ ಇರುತ್ತಾನೆ. ಅವರು ಅಲ್ಲಿಂದ ಹೋದ ಮೇಲೆ ಮಧು ಸೆಕ್ಯೂರಿಟಿ ಗಾರ್ಡ್ ಹತ್ರ ಬಂದು ವಿಷಯ ಏನು ಅಂತ ವಿಚಾರಿಸಿದಾಗ ನಡೆದ ವಿಷಯ ತಿಳಿಸುತ್ತಾನೆ ಸೆಕ್ಯೂರಿಟಿ ಗಾರ್ಡ್. ಆಗ ಮಧು, ಸರಿ, ಮತ್ತೊಮ್ಮೆ ಅವರು ಇಲ್ಲಿಗೆ ಬಂದಾಗ ಅವರನ್ನು ಮನೆಯ ಒಳಗೆ ಕಳುಹಿಸು ಅಂತ ಹೇಳುತ್ತಾನೆ. ಮನಸ್ಸಿನಲ್ಲಿ, ಪಾಪ ಆ ಹುಡುಗಿಗೆ ಈ ಮನೆ ಹೇಗಿದೆ ಅನ್ನುವ ನೋಡುವ ಆಸೆ, ಅದಕ್ಕೆ ಇವನ ಹತ್ತಿರವೇ ಜಗಳ ಮಾಡಿದ್ದಾಳೆ ಅಂತಂದುಕೊಂಡು ಮನೆಯ ಒಳಗೆ ಹೋಗುತ್ತಾನೆ ಮಧು. ಮಾರನೆಯ ದಿನ ಮಧು ಡ್ಯೂಟಿಗೆ ರಿಪೋರ್ಟ್ ಮಾಡಲು ಹೋಗುತ್ತಾನೆ. ಇನ್ನು ಬಿಂದು ಮತ್ತು ಶ್ರೀರಕ್ಷಾ ಇಬ್ಬರು ಎಂದಿನಂತೆ ಸ್ಕೂಲಿಗೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ಶಾಲೆಯ ಇನ್ನೊಬ್ಬರು ಶಿಕ್ಷಕರು ಬಂದಿದ್ದಾರೆ. ಅವರ ಹೆಸರು ಸೀತಾ. ಹೆಸರು ಮಾತ್ರ ಸಾಂಪ್ರದಾಯಿಕವಾಗಿ ಇದೆ, ಆದರೆ ಅವರ ವೇಷಭೂಷಣಗಳು ಅತಿ ಅಲಂಕಾರಕೃತವಾಗಿದೆ. ಮುಖ್ಯೋಪಾಧ್ಯಾಯರಾದ ದೀಪಕ್ ತನ್ನ ಎಲ್ಲ ಶಿಕ್ಷಕ ಸಿಬ್ಬಂದಿಗೆ ಸೀತಾಳನ್ನು ಪರಿಚಯ ಮಾಡಿಕೊಡುತ್ತಾರೆ. ಸೀತಾಗೆ ಗಣಿತ ವಿಷಯವನ್ನು ಬೋಧಿಸಲು ಅವರು ಹೇಳುತ್ತಾರೆ. ಸೀತಾಳ ಮಾತು, ವೇಷಭೂಷಣಗಳು ಎಲ್ಲವೂ ಅತಿ ಅನ್ನಿಸಿದವು ಬಿಂದುಗೆ. ಸೀತಾಗೆ ಮಾತ್ರ ತನ್ನ ಬಗ್ಗೆ ತಾನೇ ಹೊಗಳುತ್ತಾ ಇರುತ್ತಾಳೆ. ಅವಳ ಮಾತನ್ನು ಕೇಳುತ್ತಾ ಇದ್ದ ಇವರಿಬ್ಬರು ಮುಖಾಮುಖ ನೋಡಿಕೊಳ್ಳುತ್ತಾರೆ. ಸೀತಾ ಮೇಡಮ್,
ಈಗ ನಿಮಗೆ 9ನೇ ತರಗತಿ ಇದೆ, ಹೋಗಿ ಅಂತ ಹೇಳುತ್ತಾಳೆ ಬಿಂದು. ಸೀತಾ, ಓ ಸಾರಿ, ಹೋಗುತ್ತೇನೆ. ತರಗತಿ ಎಲ್ಲಿದೆ ಅಂತ ನನಗೆ ತೋರಿಸುತ್ತೀರಾ? ಬಿಂದು ಸರಿ ಬನ್ನಿ ಅಂತ ಅವಳನ್ನು ಕರೆದುಕೊಂಡು ಹೋಗಿ ತರಗತಿಯನ್ನು ತೋರಿಸಿ ತಾನು ಕ್ಲಾಸ್ ತೆಗೆದುಕೊಳ್ಳಲು ಹೋಗುತ್ತಾಳೆ. ಶ್ರೀರಕ್ಷಾ 10ನೆಯ ತರಗತಿ ಅವರಿಗೆ ಪಾಠ ಮಾಡಲು ಹೋಗುತ್ತಾಳೆ. ಸಾಧಕ್ ಒಬ್ಬನೇ ಕುಳಿತಿದ್ದಾನೆ. ಅವನ ಹತ್ತಿರ 8ನೆಯ ತರಗತಿಯ 2 ವಿದ್ಯಾರ್ಥಿನಿಯರು ಬರುತ್ತಾರೆ. ಸಾಧಕ್ ಅವರಿಬ್ಬರಿಗೂ ತನ್ನ ವಿಷಯದ ಬಗ್ಗೆ ಇರುವ ಸಮಸ್ಯೆಯನ್ನು ಪರಿಹಾರ ಮಾಡಿ ಕಳುಹಿಸುತ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಮಧು ಏನಾದರೂ ವಿಷಯವಿದ್ದರೆ ತನಗೆ ಫೋನ್ ಮಾಡಿ ಅಂತ ಅಲ್ಲಿನ ಸಿಬ್ಬಂದಿಗೆ ತಿಳಿಸಿ ತನ್ನ ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಊರಿಗೆ ಬರುತ್ತಾನೆ. ಅವನು ಬರುವಾಗ ಅಲ್ಲಿನ ಜನರನ್ನ, ಮನೆಗಳನ್ನು ಸೂಕ್ಷ್ಮವಾಗಿ ನೋಡುತ್ತಾ ಬರುತ್ತಾನೆ. ಯಾಕೆಂದರೆ ಅಲ್ಲಿರುವ ಜನರಿಗೆ ಇವನು ಪೊಲೀಸ್ ಅನ್ನುವುದು ಗೊತ್ತಿಲ್ಲ. ಹೀಗೆ ಸ್ವಲ್ಪ ದೂರ ಬಂದ ಮೇಲೆ ಅಲ್ಲಿರುವ ಶಾಲೆಯ ಹತ್ತಿರ ತನ್ನ ಗಾಡಿಯನ್ನು ನಿಲ್ಲಿಸುತ್ತಾನೆ. ಅದು ಮಧ್ಯಾಹ್ನದ ಊಟದ ಸಮಯ. ಎಲ್ಲ ಮಕ್ಕಳು ಊಟಕ್ಕೆ ಕುಳಿತಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟ ಉಚಿತವಾಗಿದೆ. ಆ ಶಾಲೆಯಲ್ಲಿ ಅಡುಗೆ ಮಾಡಲು ಅಡುಗೆಯ ಸಿಬ್ಬಂದಿಯವರು ಇದ್ದಾರೆ. ಅಡುಗೆಯ ಸಿಬ್ಬಂದಿಯವರು ಎಲ್ಲ ಮಕ್ಕಳಿಗೂ ಊಟವನ್ನು ಬಡಿಸುತ್ತಿದ್ದಾರೆ. ಒಂದು ಟ್ರಿಪ್ ಊಟ ಮುಗಿಸಿದ ಮೇಲೆ ಕೆಲವು ವಿದ್ಯಾರ್ಥಿಗಳು ತಮಗೆ ಇನ್ನೂ ಊಟ ಬೇಕು ಅಂತ ಕೇಳಿದಾಗ ಅಲ್ಲಿನ ಅಡುಗೆ ಸಿಬ್ಬಂದಿಯ ಒಬ್ಬಾಕೆ ಹೇಳುತ್ತಾಳೆ, ಇವತ್ತು ಅಡುಗೆ ಮಾಡಿರುವುದು ಇಷ್ಟೇ, ಜಾಸ್ತಿ ಮಾಡಿಲ್ಲ. ಈಗ ನಾವು ಎಷ್ಟು ಊಟ ಹಾಕಿದ್ದೀವೋ ಅಷ್ಟು ಮಾತ್ರ ತಿಂದು ಎದ್ದು ಹೋಗಿ ಅಂತ ನಿಷ್ಠೂರವಾಗಿ ಮಕ್ಕಳಿಗೆ ಗದರುತ್ತಾಳೆ. ವಿದ್ಯಾರ್ಥಿಗಳೆಲ್ಲರೂ ಜೋರಾಗಿ ಕಿರುಚುತ್ತಾರೆ. ಅಲ್ಲಿಗೆ ಬಂದ ಮುಖ್ಯೋಪಾಧ್ಯಾಯ ದೀಪಕ್ ವಿಷಯ ತಿಳಿದಾಗ ಇರುವುದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡಬೇಕು ಅಂತ ಮಕ್ಕಳಿಗೆ ಬುದ್ಧಿವಾದ ಹೇಳುತ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಶ್ರೀರಕ್ಷಾ, ತಪ್ಪು ಸರ್, ನೀವು ಮಾತಾಡ್ತಾ ಇರೋದು. ಇದು ಶಾಲೆ, ಅದು ಸರ್ಕಾರಿ ಶಾಲೆ. ಈ ಶಾಲೆಗೆ ಬೇಕಾದ ಎಲ್ಲ ಅವಶ್ಯಕತೆಗಳು ಸರ್ಕಾರದಿಂದ ನಮಗೆ ದೊರೆಯುತ್ತಿವೆ. ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಉಚಿತ ಊಟವನ್ನು ಹಮ್ಮಿಕೊಂಡಿರುವುದು ಎಲ್ಲ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲಿ, ನಮ್ಮ ದೇಶದಲ್ಲಿ ಬಡತನ ತೊಲಗಲಿ ಅಂತ. ತಪ್ಪು ಮಾಡಿರುವುದು ಅಡುಗೆ ಮಾಡುವವರು. ಅವರಿಗೆ ಅಡುಗೆಯನ್ನು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನುವ ಅಂದಾಜು ಇರಬೇಕು. ಕೆಲವು ಮಕ್ಕಳು ತುಂಬ ಊಟ ಮಾಡುತ್ತಾರೆ, ಕೆಲವರು ಸ್ವಲ್ಪ ಪ್ರಮಾಣದಲ್ಲಿ ಊಟ ಮಾಡುತ್ತಾರೆ. ಮಕ್ಕಳನ್ನು ಅರೆ ಹೊಟ್ಟೆಯಲ್ಲಿ ಊಟ ಹಾಕುವುದು ತಪ್ಪು ಅಂತ ಹೇಳಿ ಅಡುಗೆಯ ಸಿಬ್ಬಂದಿಯವರ ಮುಂದೆ ನಿಂತು, ನಿಮಗೆ ಸರ್ಕಾರದಿಂದ ಒಳ್ಳೆ ಸಂಬಳ ಸಿಗುತ್ತದೆ. ನೀವೇನು ನಿಮ್ಮ ಮನೆಯಿಂದ ದಿನಸಿಯನ್ನು ತೆಗೆದುಕೊಂಡು ಬಂದು ಅಡುಗೆ ಮಾಡುತ್ತೀರಾ? ಇಲ್ಲ ತಾನೇ, ಎಲ್ಲ ಸರ್ಕಾರದಿಂದಲೇ ಬರುವುದು. ಆದರೆ ನೀವೇನು ಮಾಡ್ತಾ ಇದ್ದೀರಾ ಗೊತ್ತಾ? ನನಗೆ ಗೊತ್ತು ನೀವೇನು ಮಾಡ್ತಾ ಇದ್ದೀರಾ ಅಂತ. ಸರ್ಕಾರದಿಂದ ಮಕ್ಕಳಿಗೆ ಅಂತ ಕೊಡುವ ದಿನಸಿಯನ್ನು ಕಳ್ಳತನ ಮಾಡಿ ಅದನ್ನು ಬೇರೆಯವರಿಗೆ ಮಾರಿ ದುಡ್ಡನ್ನು ಸಂಪಾದನೆ ಮಾಡುತ್ತೀರಾ. ನೀವು ಈ ರೀತಿಯ ಕೆಲಸ ಮಾಡುವುದರಿಂದ ಇಲ್ಲಿನ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲು ಸಾಧ್ಯವಾಗುತ್ತಿಲ್ಲ. ನಾನು ಎಷ್ಟು ಸಲ ನೋಡಿದ್ದೇನೆ, ಇಲ್ಲಿಂದ ದಿನಸಿ ತೆಗೆದುಕೊಂಡು ಹೋಗಿ ಮಾರಿ ನೀವು ಹಣ ಸಂಪಾದನೆ ಮಾಡುತ್ತೀರಾ ಅಂತ. ನಾನು ಒಂದಲ್ಲ ಒಂದು ದಿನ ನೀವು ಈ ತಪ್ಪನ್ನು ತಿದ್ದುಕೊಳ್ಳುತ್ತೀರಾ ಅಂತ ಸುಮ್ಮನೆ ಇದ್ದೆ. ಆದರೆ ನೀವು ಆ ತಪ್ಪನ್ನು ತಿದ್ದುಕೊಳ್ಳುವ ಮನಸ್ಸು ಮಾಡಲಿಲ್ಲ. ದೀಪಕ್ ಅವರ ಕಡೆ ತಿರುಗಿ, ಈಗ ಹೇಳಿ ಸರ್, ತಪ್ಪು ವಿದ್ಯಾರ್ಥಿಗಳದ ಅಥವಾ ಇವರದ? ದೀಪಕ್ ಅಡುಗೆಯ ಸಿಬ್ಬಂದಿಯವರಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡುತ್ತೇನೆ ಅಂತ ಬೆದರಿಕೆ ಹಾಕುತ್ತಾರೆ. ಆಗ ಅಡುಗೆ ಸಿಬ್ಬಂದಿಯವರು ತಮ್ಮದು ತಪ್ಪಾಗಿತ್ತು, ಇನ್ನು ಮುಂದೆ ಈ ರೀತಿಯ ತಪ್ಪು ಕೆಲಸ ಮಾಡುವುದಿಲ್ಲ ಅಂತ ಕ್ಷಮೆ ಕೇಳುತ್ತಾರೆ. ಇವೆಲ್ಲವನ್ನು ನಿಂತು ನೋಡುತ್ತಿದ್ದಾನೆ ಮಧು. ಶ್ರೀರಕ್ಷಾಳ ಮಾತು, ಹಾವ ಭಾವ, ಅವಳ ನಡವಳಿಕೆ ಎಲ್ಲವನ್ನೂ ನೋಡಿ ಒಂದು ಮೆಚ್ಚುಗೆಯ ನಗುವನ್ನು ಸೂಚಿಸುತ್ತಾನೆ. ಬಿಂದು ಕೂಡ ಅಲ್ಲೇ ಇದ್ದಾಳೆ. ಮಕ್ಕಳೆಲ್ಲ ಊಟ ಮಾಡಿ ತಮ್ಮ ತಮ್ಮ ತರಗತಿಗಳಿಗೆ ಹೋಗುತ್ತಾರೆ. ದೀಪಕ್ ಅವರು ಶ್ರೀರಕ್ಷಾಳನ್ನ ನೋಡಿ ಒಂದು ಮೆಚ್ಚುಗೆಯ ನಗುವನ್ನು ಸೂಚಿಸುತ್ತಾರೆ. ಬಿಂದುಳ ದೃಷ್ಟಿ ಮಧು ಕಡೆಗೆ ತಿರುಗುತ್ತದೆ. ಮಧು ನೋಡುತ್ತಾ ನಿಂತಿರುವುದನ್ನು ನೋಡಿದ ಅವಳು, ಹೇ ಅಲ್ಲೋಡು, ಅದೇ ಬಂಗಲೆಯ ಮಹಾರಾಜ, ಅಲ್ಲಿರಬೇಕಾದವನು ಇಲ್ಲಿಗೆ ಯಾಕೆ ಬಂದ ಅಂತ ಕೇಳಿದಾಗ ಶ್ರೀರಕ್ಷಾ ಮಧುನನ್ನು ನೋಡುತ್ತಾಳೆ. ಅವನು ಇವರನ್ನೇ ನೋಡುತ್ತಿದ್ದಾನೆ. ಮಧು ನೋಡುತ್ತಾ ನಿಂತಿರುವುದನ್ನು ತಪ್ಪಾಗಿ ತಿಳಿಯುತ್ತಾಳೆ ಶ್ರೀರಕ್ಷಾ. ಇವರ್ಯಾಕೆ ಈ ರೀತಿ ನೋಡ್ತಾ ಇದ್ದಾರೆ? ಅದು ಬೇರೆ, ಇದು ಸ್ಕೂಲ್, ಈ ರೀತಿ ನೋಡ್ತಾ ನಿಂತಿದ್ದಾರಲ್ಲ, ಯಾರಾದರೂ ನೋಡಿದ್ರೆ ಏನು ತಿಳ್ಕೊತಾರೆ ಅಂತ ಯೋಚಿಸುತ್ತಾಳೆ. ಆಗ ಬಿಂದು, ಏನು ಶ್ರೀ ಮೇಡಮ್, ಅವರನ್ನು ನೋಡಿ ನೀವೇ ಫ್ಲಾಟ್ ಆಗೋದ್ರಾ? ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಅಂತ ಹೇಳಿದಾಗ ಶ್ರೀರಕ್ಷಾ ಅವಳನ್ನು ಗುರಾಯಿಸಿ ಒಳಗೆ ಹೋಗುತ್ತಾಳೆ.
ಬಿಂದು ಮತ್ತೊಂದು ಬಾರಿ ಮಧುನನ್ನು ನೋಡುತ್ತಾಳೆ. ಆದರೆ ಅವನು ಆಗಲೇ ಗಾಡಿ ಹತ್ತಿ ಹೊರಟಿದ್ದಾನೆ. ಮತ್ತೆ ಸಂಜೆ ಎಂದಿನಂತೆ ಶಾಲೆಯ ಎಲ್ಲ ಕೆಲಸ ಮುಗಿಸಿ ಗೆಳತಿಯರಿಬ್ಬರು ಹೊರಟಿದ್ದಾರೆ ಮನೆಗೆ. ಅಷ್ಟೊತ್ತಿಗೆ ಮತ್ತೆ ಅವರ ಮುಂದೆ ಗಾಡಿಯಲ್ಲಿ ಪಾಸಾದ ಮಧು. ಬಿಂದುಳ ಬಾಯಲ್ಲಿ ಬರುತ್ತದೆ, ಯಪ್ಪ, ಯಾವ ಹೀರೋಗಿಂತಲೂ ಕಡಿಮೆ ಇಲ್ಲ ಎನ್ನುತ್ತಾಳೆ. ಏನು, ಅವರನ್ನು ಅಷ್ಟು ಹೊಗಳ್ತಾ ಇದೀಯಾ? ಏನು ಸಮಾಚಾರ ಅಂತ ಕೇಳಿದಾಗ ಬಿಂದು ನಗುತ್ತಾ, ಆ ರೀತಿಯ ಯಾವ ಸಮಾಚಾರ ಇಲ್ಲ. ಇವರು ಈ ಊರಿಗೆ ಬಂದಿರುವ ಉದ್ದೇಶ, ಇವರು ಬಂದು 2 ದಿನ ಕಳೆದಿದೆ, 2 ದಿನ ಇದ್ದಿದ್ದೇ ಹೆಚ್ಚು ಅಂತ ಹೇಳಿದಾಗ ಅದಕ್ಕೆ ಶ್ರೀರಕ್ಷ, ಅವರಿಗೆ ಮಾಡಲು ಕೆಲಸ ಇಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಈ ರೀತಿ ಗಾಡಿಯಲ್ಲಿ ಅಲೆಯುತ್ತಾ ಇರೋದು. ಅಲ್ಲ, ಮಧ್ಯಾಹ್ನ ಯಾಕೆ ಅವರು ಆ ರೀತಿ ನೋಡ್ತಾ ಇದ್ರು? ಅವರಿಗೆ ಸ್ವಲ್ಪನಾದರೂ ನಾಚಿಕೆ ಬೇಡವೇ? ಅದು ಅಲ್ಲದೆ ಶಾಲೆ ಬೇರೆ, ಯಾರಾದರೂ ನೋಡಿದರೆ ತಪ್ಪು ತಿಳಿದುಕೊಳ್ಳುವುದಿಲ್ಲವೇ ಅಂತ ಕೇಳಿದಾಗ ಅದಕ್ಕೆ ಬಿಂದು, ಅಯ್ಯೋ, ಅದರಲ್ಲೇನು ತಪ್ಪು ತಿಳಿಯುವಂಥದ್ದು, ಪಾಪ ಅವರಿಗೆ ಏನು ಕೆಲಸ ಇತ್ತೋ ಏನೋ ಅಲ್ಲಿಗೆ ಬಂದಿದ್ದರು, ಹಾಗಂತ ಮಾತ್ರಕ್ಕೆ ಅವರು ಬೇಕು ಅಂತಲೇ ಅಲ್ಲಿ ಬಂದು ನಿಂತಿದ್ದಾರೆ ಅಂತ ಆರೋಪ ಮಾಡುತ್ತಾ ಇದ್ದೀಯಾ ಅಂತ ಹೇಳುತ್ತಾಳೆ ಬಿಂದು. ಆಗ ಶ್ರೀರಕ್ಷ, ಹೌದಲ್ವಾ, ಅವರಿಗೆ ಏನೋ ಕೆಲಸ ಇತ್ತು ಅಂತ ಕಾಣಿಸುತ್ತೆ, ನಾನು ಅವರ ಮೇಲೆ ಅನುಮಾನ ಪಟ್ಟೆ ಅಂತ ಅಂದುಕೊಂಡು ಮುಂದೆ ಹೆಜ್ಜೆ ಹಾಕುತ್ತಾಳೆ. ಬಿಂದು ಮತ್ತು ಶ್ರೀರಕ್ಷ ಇಬ್ಬರು ತಮ್ಮ ಮನೆಗೆ ಹೋಗುತ್ತಾರೆ. ಗಾಡಿಯಲ್ಲಿ ಅವರ ಮುಂದೆಯೇ ಪಾಸಾದ ಮಧು ತನ್ನ ಗಾಡಿಯ ಮಿರರ್ನಲ್ಲಿ ಶ್ರೀರಕ್ಷಳನ್ನ ನೋಡಿದ್ದಾನೆ. ಅವನ ಮುಖದಲ್ಲಿ ನಗು ಮೂಡಿದೆ. ಮಾರನೆಯ ದಿನ ಶಾಲೆಯ ಆವರಣದಲ್ಲಿ ಜೋರು ಗಲಾಟೆ ನಡೆಯುತ್ತಿದೆ. ಒಬ್ಬ ತಂದೆ ತಾಯಿ ಜೋರಾಗಿ ಅಳುತ್ತಾ ಇದ್ದಾರೆ. ಬಿಂದು ಮತ್ತು ಶ್ರೀರಕ್ಷ ಇಬ್ಬರು ಅಲ್ಲಿ ಇದ್ದಾರೆ. ವಿಷಯ ತಿಳಿದ ಅವರಿಬ್ಬರಿಗೂ ಶಾಕ್ ಆಗಿದೆ. ವಿಷಯ ಏನು ಅಂದರೆ, 8ನೇ ತರಗತಿಯ ಆಶಾ ಎನ್ನುವ ಹುಡುಗಿ ರಾತ್ರಿಯಿಂದ ಕಾಣಿಸುತ್ತಿಲ್ಲ. ಅವಳ ತಂದೆ ತಾಯಿ ಎಲ್ಲ ಕಡೆ ಹುಡುಕಿ ಈಗ ಅಳುತ್ತಾ ನಿಂತಿದ್ದಾರೆ. ಇಷ್ಟು ದಿನ ಊರಿನಲ್ಲಿ 2 ಹುಡುಗಿಯರು ಕಾಣೆಯಾಗಿದ್ದರು. ಅವರೆಲ್ಲರೂ ಪ್ರಾಯಕ್ಕೆ ಬಂದವರು. ಆದರೆ ಇದೇ ಮೊದಲನೇ ಸಲ ಒಂದು ಶಾಲೆಗೆ ಹೋಗುವ ಹುಡುಗಿ ಕಾಣೆಯಾಗಿರುವುದು. ಅದು ನಮ್ಮ ಶಾಲೆಯ ಹುಡುಗಿ ಅನ್ನುವುದೇ ಅವರಿಬ್ಬರಿಗೂ ಆಘಾತ. ಶ್ರೀರಕ್ಷ ಅವರ ತಂದೆ ತಾಯಿಗಳನ್ನು ಸಮಾಧಾನ ಮಾಡುತ್ತಿದ್ದಾಳೆ. ಶ್ರೀರಕ್ಷ ದೀಪಕ್ ಹತ್ರ ಹೋಗಿ, ಸರ್ ಬನ್ನಿ ಸರ್, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಅದಕ್ಕೆ ಬಿಂದು, ಅದು ಪ್ರಯೋಜನಕ್ಕೆ ಬರಲ್ಲ ಶ್ರೀರಕ್ಷ, ನಿನಗೆ ಗೊತ್ತು ತಾನೇ, ನಾವು ಮೊದಲ ಸಲ ಈ ರೀತಿಯ ಕಂಪ್ಲೇಂಟ್ ಕೊಡಲು ಹೋಗಿದ್ದಾಗ ಅವರು ಯಾವ ರೀತಿ ಮಾತನಾಡಿದರು ಅಂತ. ಅದಕ್ಕೆ ಶ್ರೀರಕ್ಷ, ಗೊತ್ತು, ಆದರೆ ಈಗ ಆ ಪೊಲೀಸ್ ಇಲ್ಲ, ಬೇರೆ ಪೊಲೀಸ್ ಆಫೀಸರ್ ಬರ್ತಾರೆ ಅಂತ ನೀನೇ ಹೇಳಿದ್ದೆ ಅಲ್ವಾ ಅಂದಾಗ ಬಿಂದು ಹೌದು ಎಂದಳು. ಬಾ ಮತ್ತೆ ಹೋಗಿ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಹೇಳುತ್ತಾಳೆ. ದೀಪಕ್ ಸಹ ಇದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಅವರ ತಂದೆ ತಾಯಿಗೆ ಸಮಾಧಾನ ಮಾಡಿ ಬಿಂದು ಮತ್ತು ಶ್ರೀರಕ್ಷ ಇಬ್ಬರು ಸಿಟಿಯಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ. ಅಲ್ಲಿ ನಮ್ಮ ಮಧು ತನ್ನ ಕುರ್ಚಿಯಲ್ಲಿ ಕುಳಿತಿದ್ದಾನೆ. ಅವನಿಗೆ ಈ ವಿಷಯ ತಿಳಿದಿಲ್ಲ. ಯಾವುದೋ ಫೈಲನ್ನು ನೋಡುತ್ತಾ ಇದ್ದಾನೆ. ಹೊರಗಡೆ ಶ್ರೀರಕ್ಷ ಮತ್ತು ಬಿಂದು ಇಬ್ಬರು ಬಂದು ನಿಂತಿದ್ದಾರೆ. ಒಬ್ಬ ಸಿಬ್ಬಂದಿ ಒಳಗೆ ಬಂದು, ಸರ್, ನಿಮ್ಮನ್ನು ನೋಡಲು 2 ಲೇಡೀಸ್ ಬಂದಿದ್ದಾರೆ. ಹೌದಾ, ಯಾವ ಊರಿನವರು? ಸರ್, ರಾಮಾಪುರ, ಇಲ್ಲೇ 15 ಕಿಲೋಮೀಟರ್ ಅಷ್ಟೇ. ಊರಿನ ಹೆಸರನ್ನು ಕೇಳಿದ ಕೂಡಲೇ ಒಂದು ಸಲ ಬಾಗಿಲಿನ ಕಡೆ ನೋಡುತ್ತಾನೆ. ಅಲ್ಲಿ ನಿಂತಿರುವುದು ಬಿಂದು ಮತ್ತು ಶ್ರೀರಕ್ಷ. ಇವರಿಬ್ಬರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಸರಿ, ಅವರನ್ನು ಒಳಗೆ ಕಳುಹಿಸು, ಅವರು ಏನು ಹೇಳುತ್ತಾರೆ ಅದನ್ನು ಕೇಳು. ಆ ಪೊಲೀಸ್ ಸಿಬ್ಬಂದಿ, ಸರ್ ಮತ್ತೆ ನೀವು? ಆಗ ಅವನು, ನಿಮಗೆ ಅದೆಲ್ಲ ಯಾಕ್ರಿ, ನಾನು ಒಳಗೆ ಇರ್ತೀನಿ, ಅವರು ಏನು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾರೆ ಏನು ವಿಚಾರಿಸಿ ಅಂತ ಹೇಳಿ ಇನ್ನೊಂದು ರೂಮಿಗೆ ಹೋಗುತ್ತಾನೆ. ಬಿಂದು ಮತ್ತು ಶ್ರೀರಕ್ಷ ಇಬ್ಬರು ಪೊಲೀಸ್ ಸ್ಟೇಷನ್ ಒಳಗಡೆ ಬರುತ್ತಾರೆ. ಬಂದು ಅಲ್ಲಿ ಹೊಸದಾಗಿ ಬಂದಿರುವ ಪೊಲೀಸ್ ಆಫೀಸರ್ನ ನೋಡಬೇಕು ಅಂತ ಕೇಳುತ್ತಾಳೆ ಬಿಂದು. ಆಗ ಪೊಲೀಸ್ ಸಿಬ್ಬಂದಿ, ಅವರು ಈಗಷ್ಟೇ ಹೊರಗಡೆ ಹೋಗಿದ್ದಾರೆ, ಬರಲು ಎಷ್ಟು ಹೊತ್ತು ಆಗುತ್ತೋ ಗೊತ್ತಿಲ್ಲ, ಏನು ನಿಮ್ಮ ಸಮಸ್ಯೆ ಹೇಳಿ ಅಂತ ಕೇಳುತ್ತಾನೆ. ಆಗ ಶ್ರೀರಕ್ಷ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಅವಳು ಹೇಳಿದ ಎಲ್ಲ ವಿಷಯವನ್ನು ಮಧು ಕೂಡ ಕೇಳಿಸಿಕೊಂಡಿದ್ದಾನೆ. ಅವನಿಗೂ ಸಹ ಇದು ಶಾಕಿನ ವಿಷಯ. ತನ್ನ ಊರಿನಲ್ಲಿ ಈ ರೀತಿಯ ಒಂದು ಘಟನೆ. ಮೊದಲೇ ಅವನಿಗೆ ಹೈಯರ್ ಆಫೀಸರ್ ಕಡೆಯಿಂದ ಈ ವಿಷಯ ಮೊದಲೇ ತಿಳಿದಿದ್ದರಿಂದ ಅದಕ್ಕಾಗಿಯೇ ಅವನು ಇಲ್ಲಿಗೆ ಬಂದಿರುವುದು. ಆದರೆ ಒಂದು ಶಾಲೆಯಲ್ಲಿ ಓದುವ ಹುಡುಗಿ ಕಾಣಿಸುತ್ತಿಲ್ಲ ಅನ್ನುವುದೇ ಒಂದು ಆಶ್ಚರ್ಯ. ಇಷ್ಟು ದಿನ
ಊರಿನಲ್ಲಿ ಇರುವ ಪ್ರಾಯಕ್ಕೆ ಬಂದಿರುವ ಹುಡುಗಿಯರಿಬ್ಬರು ಕಾಣೆಯಾಗಿದ್ದಾರೆ. ಆದರೆ ಈಗ ಶಾಲೆಗೆ ಬರುವ ಹುಡುಗಿ, ಅದನ್ನು ನಂಬಲು ಸಾಧ್ಯವಾಗುತ್ತಿಲ್ಲ. ಶ್ರೀರಕ್ಷಾ ಅಷ್ಟು ಕಂಪ್ಲೇಂಟನ್ನು ಡೀಟೇಲ್ ಆಗಿ ಬರೆದುಕೊಡುತ್ತಾಳೆ. ದಯವಿಟ್ಟು ಸರ್, ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಇಲ್ಲದಿದ್ದರೆ ಈ ರೀತಿಯ ಘಟನೆ ಪದೇ ಪದೇ ನಡೆಯುತ್ತಾ ಇರುತ್ತದೆ ಅಂತ ಹೇಳುತ್ತಾಳೆ. ಅವಳನ್ನು ಮನಸ್ಸಿನಲ್ಲೇ ಮೆಚ್ಚಿಕೊಂಡಿದ್ದಾನೆ ಮಧು. ಅಷ್ಟು ಧೈರ್ಯದ ಹುಡುಗಿ ತುಂಬ ಜವಾಬ್ದಾರಿಯಾಗಿ ಮಾತನಾಡುತ್ತಾಳೆ ಅನ್ನುವುದೇ ಅವನಿಗೆ ಒಂದು ರೀತಿಯ ಖುಷಿಯೇ. ಅವರು ಹೊರಗೆ ಹೋದ ನಂತರ ರೂಮಿನಿಂದ ಹೊರಗೆ ಬರುತ್ತಾನೆ ಮಧು. ಪೊಲೀಸ್ ಸಿಬ್ಬಂದಿ ಕೊಟ್ಟ ಅಷ್ಟು ಕಂಪ್ಲೇಂಟ್ ಓದಿ ಇದನ್ನು ಬೇಗ ಸರಿ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತಾನೆ. ಅದು ಆದ ಮೇಲೆ ಒಂದೆರಡು ದಿನ ಕಳೆಯಿತು. ಮಧು ಇದರ ಬಗ್ಗೆ ತನಗೆ ಗೊತ್ತಿರುವ ಹಾಗೆ ತನಿಖೆ ಮಾಡಿದ್ದಾನೆ. ಅಂದು ಭಾನುವಾರ, ಸೋಮವಾರವೇ ಶಾಲೆಗೆ ಹೋಗಿ ವಿಚಾರಿಸಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಈ ಕಡೆ ಗೆಳತಿಯರಿಬ್ಬರು, ನಾವು ಕಂಪ್ಲೇಂಟ್ ಕೊಟ್ಟು 2 ದಿನ ಆಯಿತು, ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಮೋಸ್ಟ್ಲಿ ಈ ಪೊಲೀಸ್ ಕೂಡ ಮೊದಲು ಇದ್ರಲ್ಲ ಅದೇ ರೀತಿ ಇರಬೇಕು ಅಂತ ಅನಿಸುತ್ತೆ ಅಂತ ಶ್ರೀರಕ್ಷಾ ಕೋಪದಲ್ಲಿ ಹೇಳುತ್ತಾಳೆ ಬಿಂದುಗೆ. ಆಗ ಬಿಂದು, ನೋಡೋಣ ಸೋಮವಾರ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದರ ಬಗ್ಗೆ ವಿಚಾರಿಸೋಣ ಅಂತ ಹೇಳಿ ಸರಿ ಬಾ ಎಂದಾಗ, ಎಲ್ಲಿಗೆ ಅಂತ ಕೇಳುತ್ತಾಳೆ ಶ್ರೀರಕ್ಷಾ. ಹೇಳ್ತೀನಿ ಬಾ ಅಂತ ಅವಳ ಕೈ ಹಿಡಿದು ಎಳೆದುಕೊಂಡು ಬರುತ್ತಾಳೆ ಬಿಂದು. ಬಿಂದು ಶ್ರೀರಕ್ಷಾಳನ್ನ ಕರೆದುಕೊಂಡು ಬರುತ್ತಾಳೆ ಅದೇ ಬಂಗಲೆಯ ಹತ್ತಿರ. ಇದನ್ನು ನೋಡಿದ ಶ್ರೀರಕ್ಷಾ, ಯಾಕೆ ಬಿಂದು, ಮತ್ತೆ ನೀನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ? ಅದಕ್ಕೆ ಬಿಂದು, ಇವತ್ತು ಏನಾದರೂ ಆಗಲಿ ನಾನು ಈ ಬಂಗಲೆ ಒಳಗೆ ಹೋಗ್ತೀನಿ ಅಂತ ಹೇಳುತ್ತಾಳೆ. ಅದಕ್ಕೆ ಶ್ರೀರಕ್ಷಾ, ನಿನಗೇನಾದರೂ ತಲೆ ಕೆಟ್ಟಿದ್ಯಾ? ಅವತ್ತು ಆ ಸೆಕ್ಯೂರಿಟಿ ಗಾರ್ಡ್ ಹೇಳಿಲ್ವಾ ಮನೆ ಒಳಗೆ ಬಿಡುವುದಿಲ್ಲ ಅಂತ? ಹೌದು, ಅವನು ಹೇಳಿದ. ಆದರೆ ಇವತ್ತು ಅವನನ್ನು ಹೇಗಾದರೂ ಮಾಡಿ ಬೆದರಿಸಿ ಮನೆ ಒಳಗೆ ಹೋಗ್ತೀನಿ ಅಂತ ಹೇಳುತ್ತಾಳೆ ಬಿಂದು. ನಿನ್ನಿಷ್ಟ, ನೀನು ಏನು ಬೇಕಾದರೂ ಮಾಡು, ನಾನು ಮಾತ್ರ ಬರಲ್ಲ ಅಂತ ಹೇಳುತ್ತಾಳೆ ಶ್ರೀರಕ್ಷಾ. ಇವರಿಬ್ಬರೂ ಮಾತನಾಡುತ್ತಾ ಇರುವುದನ್ನು ನೋಡಿದ ಸೆಕ್ಯೂರಿಟಿ ಗಾರ್ಡ್ ಅವನು ಜೋರಾಗಿ ಮೇಡಮ್ ಅಂತ ಕರೆಯುತ್ತಾನೆ. ಅವನು ಕರೆದ ಕೂಡಲೇ ಬಿಂದು ಅವನ ಹತ್ತಿರ ಬರುತ್ತಾಳೆ. ಮೇಡಮ್, ನೀವು ಈ ಮನೆ ನೋಡಬೇಕು ಅಂತ ಅಂದ್ಕೊಂಡಿದ್ರಿ ಅಲ್ವಾ? ಹೋಗಿ ಮೇಡಮ್, ಒಳಗೆ ನೋಡ್ಕೊಂಡು ಬನ್ನಿ ಅಂತ ಹೇಳುತ್ತಾನೆ. ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ ಬಿಂದು, ಅವತ್ತು ಮನೆಯೊಳಗೆ ಬಿಡಿ ಅಂತ ಕೇಳಿದ್ದಕ್ಕೆ ಆಗಲ್ಲ ಅಂತ ಹೇಳಿದ್ರಿ ಅಂದಾಗ, ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್, ಅದು ನಮ್ಮ ಯಜಮಾನರು ನೀವು ಮತ್ತೆ ಬಂದರೆ ನಿಮ್ಮನ್ನು ಮನೆಯೊಳಗೆ ಕಳುಹಿಸಿ ಅಂತ ಹೇಳಿದ್ರು, ಅದಕ್ಕೆ ನಿಮಗೆ ಹೇಳ್ತಾ ಇರೋದು. ಅದಕ್ಕೆ ಬಿಂದು ಖುಷಿಯಿಂದ, ಹೌದಾ ಸರಿ ಅಂತ ಶ್ರೀರಕ್ಷಾ ಹತ್ತಿರ ಹೋಗಿ, ಬಾ ಹೋಗೋಣ ಒಳಗೆ ಅಂತ ಹೇಳುತ್ತಾಳೆ. ನಾನು ನಿನಗೆ ಹೇಳಿದೆ ತಾನೆ ನಾನು ಬರಲ್ಲ ಅಂತ, ನೀನೇ ಹೋಗಿ ನೋಡಿಕೊಂಡು ಬಾ ಅಂತ ಹೇಳುತ್ತಾಳೆ ಶ್ರೀರಕ್ಷಾ. ಅಯ್ಯೋ, ಈ ಮನೆಯ ಓನರ್ ಹೇಳಿದರಂತೆ ನಾವು ಮತ್ತೆ ಬಂದರೆ ಮನೆಯೊಳಗೆ ಕಳುಹಿಸು ಅಂತ, ಬಾ ಅಂತ ಅವಳ ಕೈಯನ್ನು ಹಿಡಿದುಕೊಂಡು ಹೋಗುತ್ತಾಳೆ. ದೊಡ್ಡ ಕಾಂಪೌಂಡ್ ಒಳಗೆ ಹೋದ ಇಬ್ಬರು ಸುತ್ತಲಿನ ಪರಿಸರ ನೋಡಿ ನಿಬ್ಬೆರಗಾಗುತ್ತಾರೆ. ಸುತ್ತಮುತ್ತ ಹೂವಿನ ಗಿಡಗಳು, ಅಲಂಕಾರಿಕ ಗಿಡಗಳು ಹಚ್ಚ ಹಸಿರಿನಿಂದ ತುಂಬಿದೆ. ಅದನ್ನು ನೋಡಿದ ಬಿಂದು, ವಾವ್, ನೋಡು ಎಷ್ಟು ಚೆನ್ನಾಗಿದೆ, ಹೊರಗೆ ಈ ರೀತಿ ಇರುವಾಗ ಇನ್ನು ಮನೆಯೊಳಗೆ ಹೇಗಿರಬೇಕು ಅಂತ ಅನ್ನುತ್ತಾಳೆ ಬಿಂದು. ಆ ಪರಿಸರವನ್ನು ಆಸ್ವಾದಿಸುತ್ತಾ ಬರುತ್ತಿದ್ದಾಳೆ ಶ್ರೀರಕ್ಷಾ. ಮನೆಯ ಒಳಗೆ ಕಾಲಿಟ್ಟ ಇಬ್ಬರು ಮನೆಯ ವೈಭೋಗ ನೋಡಿ ಕಣ್ಣನ್ನು ಅರಳಿಸಿ ನೋಡುತ್ತಾ ಇದ್ದಾರೆ. ಅಡುಗೆ ಮನೆಯಿಂದ ಬಂದ ಅಡುಗೆ ಹಾಳುಗಳು, ಯಾರು ನೀವು ಅಂತ ಕೇಳಿದಾಗ, ಅದಕ್ಕೆ ಬಿಂದು, ಅದು ಈ ಮನೆಯ ಓನರ್ ನೋಡಬೇಕಾಗಿತ್ತು ಅಂತ ಹೇಳುತ್ತಾಳೆ. ಅದಕ್ಕೆ ಅಡುಗೆ ಮನೆಯವಳು, ಈಗಷ್ಟೇ ಹೊರಗಡೆ ಹೋಗಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತಾರೆ, ನೀವು ಇಲ್ಲೇ ಇರಿ ಅಂತ ಹೇಳಿ ಹೋಗುತ್ತಾಳೆ. ಈ ಮನೆಯ ಓನರ್ನ ನೀನು ನೋಡಬೇಕಿತ್ತಾ? ಅದಕ್ಕೆ ಇಲ್ಲಿಗೆ ಬಂದಿದ್ದ ನೀನು ಅಂತ ಕೇಳುತ್ತಾಳೆ ಶ್ರೀರಕ್ಷಾ. ಇಲ್ಲ ಕಣೆ, ಈ ಮನೆ ನೋಡೋದಕ್ಕೆ ಬಂದಿದ್ವಿ ಅಂತ ಹೇಳಿದ್ರೆ ಅವರು ಸುಮ್ಮನೆ ಇರ್ತಿದ್ರಾ? ಹೋಗಿ ಮನೆಯಿಂದ ಹೊರಗೆ ಅಂತ ಕಳುಹಿಸಿ ಬಿಡುತ್ತಿದ್ದರು ಎಂದಾಗ, ಶ್ರೀರಕ್ಷಾ, ನಿನ್ನ ಯಾರು ಟೀಚರ್ ಮಾಡಿದರೋ ಅವ್ರು ನನ್ನ ಕೈಗೆ ಸಿಗಬೇಕು ಅಂತ ಕೋಪದಲ್ಲಿ ಹೇಳುತ್ತಾಳೆ ಶ್ರೀರಕ್ಷಾ. ಬಿಂದು, ಸರಿ ಬಾ, ಮೇಲ್ಗಡೆ ಹೋಗಿ ಎಲ್ಲ ನೋಡಿಕೊಂಡು ಬರೋಣ. ನಾನು ಬರಲ್ಲ, ಹೋಗಿ ನೀನು ನೋಡು ಅಂತ ಹೇಳುತ್ತಾಳೆ. ಬಿಂದು ಹೋಗುತ್ತಾಳೆ ಮನೆಯನ್ನು ನೋಡಲು. ಶ್ರೀರಕ್ಷಾ ಅಲ್ಲೇ ಗೋಡೆಯ ಮೇಲೆ ಇರುವ ಎಲ್ಲ ಚಿತ್ರಪಟವನ್ನು ನೋಡುತ್ತಾಳೆ. ಒಂದೊಂದು ಚಿತ್ರಪಟ ಒಂದೊಂದು ರೀತಿಯ ಕತೆ ಹೇಳುತ್ತಿದೆ.
ಎಲ್ಲ ಚಿತ್ರಪಟಗಳು ನೋಡಲು ಸುಂದರವಾಗಿವೆ. ಹಾಗೆ ನೋಡುತ್ತಾ ಮೈಮರೆತು ಇದ್ದಾಳೆ ಶ್ರೀರಕ್ಷಾ. ಮನೆಯ ಹೊರಗೆ ಗಾಡಿಯ ಶಬ್ದಕ್ಕೆ ಶ್ರೀರಕ್ಷಾ ಎಚ್ಚೆತ್ತು. ಅಯ್ಯೋ, ಈ ಮನೆಯ ಓನರ್ ಬಂದ್ರು ಅಂತ ಕಾಣಿಸುತ್ತೆ. ಇವಳು ಇನ್ನೂ ಬಂದಿಲ್ಲ, ಏನು ಮಾಡೋದು ಅಂತ ಯೋಚಿಸುತ್ತಾಳೆ ಶ್ರೀರಕ್ಷಾ. ಮನೆಯ ಒಳಗೆ ಬಂದ ಮಧು ತನಗೆ ಬೆನ್ನು ಮಾಡಿ ನಿಂತಿರುವ ಹುಡುಗಿಯನ್ನು ನೋಡುತ್ತಾನೆ. ಹಾಗೆ ನೋಡುತ್ತಾ, ಯಾರು ನೀವು ಅಂತ ಹೇಳುತ್ತಾನೆ. ಆಗ ಶ್ರೀರಕ್ಷಾ ನಿಧಾನಕ್ಕೆ ತನ್ನ ಮುಖವನ್ನು ಅವನ ಕಡೆಗೆ ತಿರುಗಿಸುತ್ತಾಳೆ. ಅವಳನ್ನು ನೋಡಿದ ಮಧುವಿನ ಮುಖದಲ್ಲಿ ಮಿಂಚು ಹಾದು ಹೋಗುತ್ತದೆ. ಮುಖದಲ್ಲಿ ನಗು ಮೂಡುತ್ತದೆ. ಅವಳು ಏನು ಮಾತನಾಡಬೇಕು ಅಂತ ತಿಳಿಯದೆ ಹಾಗೆ ಸುಮ್ಮನೆ ನಿಂತಿದ್ದಾಳೆ. ಮಧು ಇವಳನ್ನೇ ದೀರ್ಘವಾಗಿ ನೋಡಿ ಸ್ವಲ್ಪ ಆಡಿಸೋಣ ಅಂತ, ಏನ್ರಿ ನಿಮಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಮನೆಗೆ ಬರೋದಿಕ್ಕೆ? ಯಾರೇ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಕೋಪದಲ್ಲಿ ಡ್ರಾಮಾ ಮಾಡಿ ಕೇಳುತ್ತಾನೆ. ಅವನು ಕೇಳಿದ ರೀತಿಗೆ ಶ್ರೀರಕ್ಷಾ ಕೋಪ ತಿರುಗಿದ್ದು ಬಿಂದುಳ ಕಡೆಗೆ. ಹೇಳಿ, ಯಾಕೆ ಬಂದಿತ್ತು? ಅದಕ್ಕೆ ಶ್ರೀರಕ್ಷಾ, ತಪ್ಪಾಯ್ತು ಸರ್. ಅದು ನನ್ನ ಗೆಳತಿ ಬಿಂದುಗೆ ಈ ಮನೆ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಬಲವಂತ ಮಾಡಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಳು. ನಾ ಮಾಡಿದ್ದು ತಪ್ಪು. ಯಾಕೆ ಅಂದರೆ ಒಬ್ಬರ ಮನೆಗೆ ಪರ್ಮಿಷನ್ ಇಲ್ಲದೆ ಬರಬಾರದು ಅಂತ ಹೇಳುತ್ತಾಳೆ ಶ್ರೀರಕ್ಷಾ. ಇದನ್ನು ಕೇಳಿದ ಮಧು, ನೀವು ಈ ಊರಿನಲ್ಲಿ ಟೀಚರ್ ಅಂತ ಗೊತ್ತು. ಟೀಚರ್ ಆಗಿರೋ ನೀವು ಈ ರೀತಿ ಮನೆಗೆ ಬರೋದು ತಪ್ಪು ತಾನೇ? ಅಷ್ಟು ಗೊತ್ತಾಗಲ್ವ ನಿಮಗೆ ಅಂತ ಬೈಯುತ್ತಾನೆ ಮಧು. ಇದರಿಂದ ಕೋಪ ಬಂತು ಶ್ರೀರಕ್ಷಾಗೆ. ಏನ್ ಸರ್, ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೀರಾ? ಹೌದು, ನಾವು ಟೀಚರ್. ನಮಗೆ ಎಲ್ಲ ರೀತಿಯ ಕಾಮನ್ ಸೆನ್ಸ್ ತಿಳಿದಿದೆ. ಅದನ್ನು ನಿಮ್ಮ ಹತ್ತಿರ ಹೇಳಿಸಿಕೊಳ್ಳುವ ಕರ್ಮ ನಮಗೆ ಇಲ್ಲ. ಬರೀ ಬಂಗಲೆ ಕಟ್ಟಿಸಿಕೊಂಡರೆ ಸಾಲಲ್ಲ, ಅದನ್ನು ಯಾರೂ ನೋಡಲೇಬಾರದು ಅನ್ನೋದು ಇದರಲ್ಲಿ ನಿಮ್ಮ ಈಗೋ ಕಾಣಿಸುತ್ತೆ. ನಮ್ಮ ಕೆಲಸದ ಬಗ್ಗೆ ಮಾತನಾಡುವ ಮೊದಲು ನಿಮ್ಮ ಕೆಲಸದ ಬಗ್ಗೆ ನೀವು ತಿಳಿದುಕೊಳ್ಳಿ. ಅಪ್ಪ ಅಮ್ಮ ಮಾಡಿರುವ ಆಸ್ತಿಯನ್ನು ಈ ರೀತಿ ಹುಂಡಾಡಿಕೊಂಡ ಥರ ತಿರುಗಾಡಿ ಕರಗಿಸುವ ನಿಮಗೆಲ್ಲಿ ಗೊತ್ತು ಕೆಲಸದ ಬಗ್ಗೆ? ನಾವಿಬ್ಬರು ಇಲ್ಲಿಗೆ ಬಂದದ್ದು ದೊಡ್ಡ ತಪ್ಪು, ಕ್ಷಮಿಸಿ ಅಂತ ನಿಷ್ಠೂರವಾಗಿ ಹೇಳಿ ಹೊರಗೆ ಹೋಗುತ್ತಾಳೆ ಶ್ರೀರಕ್ಷಾ. ಮಧು, ಅಯ್ಯೋ, ನಾನೇನೋ ಸ್ವಲ್ಪ ಆಟ ಆಡಿಸೋಣ ಅಂತ ಈ ರೀತಿ ಮಾತನಾಡಿದರೆ ಅವರು ನಿಜವಾಗಿಯೂ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಅವಳ ಹಿಂದೆಯೇ ಹೋಗುತ್ತಾನೆ ಮಧು. ಅಷ್ಟರಲ್ಲಿ ಅವಳು ಗೇಟನ್ನು ದಾಟಿಯಾಗಿತ್ತು. ಈ ಕಡೆ ಬಿಂದು ಮನೆಯೆಲ್ಲ ನೋಡಿಕೊಂಡು ಬಂದಾಗ ಅಲ್ಲಿ ಶ್ರೀರಕ್ಷಾ ಇಲ್ಲ. ಅರೆ, ಎಲ್ಲಿ ಹೋದಳು ಇವಳು ಅಂತ ಯೋಚಿಸಿ ಹೊರಗೆ ಬಂದಾಗ ಅಲ್ಲಿ ನಿಂತಿದ್ದಾನೆ ಮಧು. ಅವರನ್ನ ನೋಡಿ, ಹಾಯ್ ಸರ್, ಐ ಆಮ್ ಬಿಂದು. ಇದೇ ಊರಿನಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಅದು ನಿಮ್ಮ ಬಂಗಲೆ ತುಂಬ ಚೆನ್ನಾಗಿತ್ತು. ಒಂದು ಸಲ ನೋಡೋಣ ಅಂತ ಇಲ್ಲಿಗೆ ಬಂದಿದ್ದು. ನಿಮಗೆ ಏನೂ ಬೇಜಾರಿಲ್ಲ ತಾನೇ? ಇಲ್ಲ, ಏನೂ ಬೇಜಾರಿಲ್ಲ. ಆದರೆ ನಿಮ್ಮ ಫ್ರೆಂಡ್ಗೆ ತುಂಬಾ ಕೋಪ ಇದೆ. ಯಾಕೆ ಸರ್ ಅಂತ ಕೇಳುತ್ತಾಳೆ ಬಿಂದು. ಅದು ನೀವೇ ಹೋಗಿ ನಿಮ್ಮ ಫ್ರೆಂಡ್ ಹತ್ರ ಕೇಳಿ. ಓಕೆ ಸರ್, ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಶ್ರೀರಕ್ಷಾಳನ್ನು ಹರಿಸುತ್ತಾ ಬರುತ್ತಾಳೆ ಬಿಂದು. ಅಷ್ಟರಲ್ಲಿ ಶ್ರೀರಕ್ಷಾ ತನ್ನ ಮನೆಗೆ ಬಂದಿರುತ್ತಾಳೆ. ಶ್ರೀರಕ್ಷಾ, ಎಲ್ಲಿಗೆ ಹೋಗಿದ್ದೆ ನೀನು? ನಾನು ನಿನ್ನನ್ನು ಅಲ್ಲಿ ಎಲ್ಲ ಹುಡುಕಿದೆ. ಯಾಕೆ ಬಂದು ಬಿಟ್ಟೆ? ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀನು ಮೇಲ್ಗಡೆ ಬಂದು ನೋಡಬೇಕಾಗಿತ್ತು. ಸೂಪರ್ ಆಗಿದೆ. ಹೌದು, ಯಾಕೆ ನೀನು ಅಲ್ಲಿಂದ ಬೇಗ ಬಂದಿದ್ದು? ಅದಕ್ಕೆ ಶ್ರೀರಕ್ಷಾ ನಡೆದ ವಿಷಯ ಹೇಳುತ್ತಾಳೆ. ಆಗ ಬಿಂದು, ಹೌದಾ, ಅವರು ನಿನ್ನ ಹತ್ರ ಈ ರೀತಿ ಹೇಳಿದರಾ? ಮತ್ತೆ ನನ್ನ ಹತ್ತಿರ ಹೇಳಿದ್ರು ನಿಮ್ಮ ಫ್ರೆಂಡಿಗೆ ತುಂಬ ಕೋಪ ಇದೆ ಅಂತ. ಅದನ್ನು ಕೇಳಿದ್ದ ಶ್ರೀರಕ್ಷಾ, ನನಗೆ ಕೋಪ ಬರುವ ರೀತಿ ಮಾತನಾಡಿದ್ದು ಅವರೇ ತಾನೇ. ಹೇಗೆ ಮಾತನಾಡುತ್ತಾರೆ ನೋಡು. ಅದಕ್ಕೆ ನಾನು ನಿನಗೆ ಹೇಳಿದ್ದು ಅಲ್ಲಿಗೆ ಹೋಗಬೇಡ ಅಂತ. ಆ ಮನುಷ್ಯನಿಗೆ ವಿಪರೀತ ದುರಂಕಾರ. ಕೈಯಲ್ಲಿ ಕೆಲಸ ಇಲ್ಲದೆ ತಿರುಗಾಡಿಕೊಂಡು ಇರುವ ಕೆಲಸಕ್ಕೆ ಬಾರದವನು ಅಂತ ಬೈಯುತ್ತಾ ಇದ್ದಾಳೆ ಶ್ರೀರಕ್ಷಾ. ಅಮ್ಮ ತಾಯಿ, ಸ್ಟಾಪ್ ಮಾಡು. ಅವರು ದುಡ್ಡು ಇರೋರು, ಏನು ಬೇಕಾದರೂ ಮಾಡುತ್ತಾರೆ. ಅವರು ಕೆಲಸ ಇಲ್ಲದೆ ಹೇಗಾದರೂ ತಿರುಗಾಡಿಕೊಂಡು ಇರಲಿ, ಇದರಿಂದ ನಿನಗೇನು? ಸರಿ, ಇನ್ನೊಂದ್ಸಲ ನಾನು ಆ ಮನೆ ಕಡೆ ಹೋಗಲ್ಲ ಅಂತ ಹೇಳುತ್ತಾಳೆ ಬಿಂದು. ಆಗ ಶ್ರೀರಕ್ಷಾ, ಹಾಗಲ್ಲ ಕಣೆ, ಏನೋ ಒಂದು ಸಲ ಬಂದು ಮನೆ ನೋಡಿದರೆ ಅವರ ಮನೆ ಸವೆದು ಹೋಗುತ್ತದೆ ಅನ್ನುವ ರೀತಿ ಮಾತನಾಡಿದರು. ಅದಕ್ಕೆ ನನಗೆ ಕೋಪ ಬಂದಿದ್ದು. ನಮಗೆ ಕಾಮನ್ ಸೆನ್ಸ್ ಬಗ್ಗೆ ಹೇಳಿಕೊಡುತ್ತಾರೆ ಅಂತ ಕೋಪ ಹೊರ ಹಾಕುತ್ತಾಳೆ ಶ್ರೀರಕ್ಷಾ. ಬಿಂದು ಅವಳಿಗೆ ಸಮಾಧಾನ ಮಾಡಿ ಒಂದಷ್ಟು ಮಾತನಾಡಿ ನಾಳೆ ಮತ್ತೊಂದು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರುವ ಅಂತ ಇಬ್ಬರು ನಿರ್ಧಾರ ಮಾಡುತ್ತಾರೆ. ಆ ಊರಿನಲ್ಲಿ ಮಕ್ಕಳು ಕಾಣೆಯಾಗಲು ಕಾರಣ ಯಾರು?
ಅದರ ಹಿಂದೆ ಯಾರಿದ್ದಾರೆ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.